ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ವೆನೆಜುವೆಲಾ ಮೇಲೆ ದಾಳಿಯನ್ನ ಮಾಡಿದಂಥ ನಂತರದಲ್ಲಿ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿದಂಥ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಆಡ್ತಾ ಇರುವಂಥ ಮಾತು, ಮುಂದಕ್ಕೆ ತಾನು ತೆಗೆದುಕೊಳ್ತಾ ಇರುವಂಥ ಹೆಜ್ಜೆಯ ಬಗ್ಗೆ ಅವರು ಕೊಡ್ತಾ ಇರುವಂಥ ಹಿಂಟ್ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಜೊತೆಗೆ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ತೊಗಲಕ್ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ, ಟೀಕೆ, ಟಿಪ್ಪಣಿಗಳು ಕೇಳಿ ಬರ್ತಾ ಇವೆ. ವೆನೆಜುವೆಲಾ ನಂತರದಲ್ಲಿ ಗ್ರೀನ್ಲ್ಯಾಂಡ್ನ ಮೇಲೆ ದಾಳಿಯನ್ನ ಮಾಡುವಂಥ ಅಥವಾ ಗ್ರೀನ್ಲ್ಯಾಂಡ್ನ ಮೇಲೆ ತನ್ನ ಅಧಿಪತ್ಯವನ್ನ ಸಾಧಿಸುವಂತಹ ಮಾತನ್ನ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದರ ಜೊತೆಗೆ ಭಾರತಕ್ಕೂ ಎಚ್ಚರಿಕೆಯ ಸಂದೇಶ ಸುಂಕದ ವಿಚಾರದಲ್ಲಿ ರವಾನೆಯಾಗಿದೆ. ಮಡುರೋ ಸೆರೆ ಬೆನ್ನಲ್ಲೇ ರಷ್ಯಾ ಅಮೆರಿಕ ನಡುವಿನ ತಿಕ್ಕಾಟ ತೀವ್ರಗೊಂಡಿದೆ. ಆ ತಿಕ್ಕಾಟದ ಬೆನ್ನಲ್ಲೇ ನಿನ್ನೆಯಾದಂತಹ ಮತ್ತೊಂದು ಮಹತ್ವದ ಬೆಳವಣಿಗೆ ಮುಂದೆ ದೊಡ್ಡ ಮಟ್ಟದಲ್ಲಿ ಜಾಗತಿಕವಾಗಿ ಆಗುವಂತಹ ಸಂಚಲನ ಅಥವಾ ಬೆಳವಣಿಗೆಯ ಮುನ್ಸೂಚನೆಯನ್ನ ಕೊಟ್ಟಿದೆ. ರಷ್ಯಾದ ಆಯಿಲ್ ಟ್ಯಾಂಕರ್ನ ಸಮುದ್ರದಲ್ಲೇ ಜಪ್ತಿ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಉತ್ತರ ಅಟ್ಲಾಂಟಿಕ್ನಲ್ಲಿ ರಷ್ಯಾದ ಆಯಿಲ್ ಟ್ಯಾಂಕರ್ನ ಸೀಸ್ ಮಾಡುವಂತಹ ಕೆಲಸವನ್ನ ಅಮೆರಿಕಾದ ಸೇನಾಪಡೆ ಮಾಡಿತು. ವೆನೆಜುವೆಲಾದ ತೀರದಿಂದ ಹೊರಟಿದ್ದಂತಹ ರಷ್ಯಾದ ಟ್ಯಾಂಕರ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ತು ಅಮೆರಿಕ. ಇದರಿಂದ ಅಮೆರಿಕ ಮತ್ತು ರಷ್ಯಾದ ನಡುವೆ ಸದ್ಯ ತಿಕ್ಕಾಟ ಶುರುವಾಗಿದೆ. ರಷ್ಯಾದ ಫ್ಲಾಗ್ ಇದ್ದಂತಹ ವೆಸಲ್, ರಷ್ಯಾದ ಫ್ಲಾಗ್ ಇದ್ದಂತಹ ಹಡಗು ಆಯಿಲ್ ಟ್ಯಾಂಕರ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಅಮೆರಿಕ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ವಾತಾವರಣ. ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಆತಂಕ ಜಾಗತಿಕವಾಗಿ ಕಾಡ್ತಾ ಇದೆ. ಅಮೆರಿಕ ನಡೆಸಿದ ಆ ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ರಷ್ಯಾಗೆ ಸೇರಿದ್ದಂತಹ ಆಯಿಲ್ ಟ್ಯಾಂಕರ್ ಏನಿದೆ ಅದನ್ನ ತನ್ನ ಸುಪರ್ದಿಗೆ ಅಮೆರಿಕ ಕಾರ್ಯಾಚರಣೆಯನ್ನ ಮಾಡಿ ತೆಗೆದುಕೊಂಡಿರೋದು. ಅಮೆರಿಕ ಕೊಟ್ಟಂತಹ ಕಾರಣ ಏನು? ತನ್ನ ಭದ್ರತೆಯ ಕಾರಣಕ್ಕಾಗಿ ಅಥವಾ ಅಂತಾರಾಷ್ಟ್ರೀಯ ನೀರಿನ ನಿಯಮಗಳು ಏನಿರ್ತಾವೆ, ಸಾಗರ ನಿಯಮಗಳು ಏನಿರ್ತಾವೆ, ಅದರ ಉಲ್ಲಂಘನೆಯಾಗಿದೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಅಮೆರಿಕ ಈ ರೀತಿಯಾಗಿ ರಷ್ಯಾದ ಫ್ಲಾಗ್ ಇದ್ದಂತಹ ಹಡಗನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಸಮುದ್ರದಲ್ಲಿ ಬೆಲ್ಲಾ 1 ಅಥವಾ ಮ್ಯಾರಿನೇರಾ ಅನ್ನುವಂಥ ಈ ಹಡಗು ಏನಿದೆ ಇದನ್ನ ಹೇಗೆ ಕ್ಯಾಪ್ಚರ್ ಮಾಡಲಾಯಿತು ಅನ್ನುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಮೆರಿಕಾದ ಸೇನೆ ಯಾವ ರೀತಿ ಈ ಹಡಗಿನ ಮೇಲೆ ತನ್ನ ಅಧಿಪತ್ಯವನ್ನ ಸಾಧಿಸಿತು ಅನ್ನೋದನ್ನ ನೋಡ್ತಾ ಇದ್ದೀರಿ. ಸುಮಾರು 2 ವಾರಗಳ ಕಾಲ ಈ ಹಡಗನ್ನ ಚೇಸ್ ಮಾಡಿ, ಈ ಆಯಿಲ್ ಟ್ಯಾಂಕರ್ನ ಚೇಸ್ ಮಾಡಿ ಅದರ ಮೇಲೆ ಅಧಿಪತ್ಯವನ್ನ ಸಾಧಿಸಿದೆ. ಅದನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಅಮೆರಿಕಾದ ಸೇನಾಪಡೆಗಳು ಮಾಡಿದ್ದಾವೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇರಾನ್ನಿಂದ ಆ ಹಡಗು ವೆನೆಜುವೆಲಾದತ್ತ ಸಾಗ್ತಾ ಇತ್ತು. ಯಾವಾಗ ವೆನೆಜುವೆಲಾದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗುತ್ತೋ, ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನ ಏರ್ ಸ್ಟ್ರೈಕ್ ಮಾಡಿ ಆ ದೇಶದ ಮೇಲೆ ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೋ, ಆಗ ಈ ಹಡಗು ತನ್ನ ಪಥವನ್ನ ಬದಲಿಸಿರುತ್ತೆ ಸಮುದ್ರದಲ್ಲಿ. ಆದ್ರೂ 2 ವಾರಗಳ ಕಾಲ ಆ ಹಡಗನ್ನ ಚೇಸ್ ಮಾಡುವಂತಹ ಅಮೆರಿಕಾದ ಸೇನಾಪಡೆ, ಅಮೆರಿಕಾದ ವಾಯುಪಡೆ ಹಾಗೆ ನೌಕಾಪಡೆ ಆ ಹಡಗಿನ ಮೇಲೆ ತಮ್ಮ ಸುಪರ್ದಿಯನ್ನ ಸಾಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆ ಹಡಗನ್ನ ಸೀಸ್ ಮಾಡಿದ್ದಾರೆ. ಇದನ್ನ ರಷ್ಯಾ ಕೂಡ ಕನ್ಫರ್ಮ್ ಮಾಡಿದೆ. ಕನ್ಫರ್ಮ್ ಮಾಡಿರುವಂತಹ ರಷ್ಯಾ ಆ ಹಡಗಿನಲ್ಲಿರುವಂತಹ ನಮ್ಮ ಸಿಬ್ಬಂದಿಯನ್ನ ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ನೀವು ಡಿಗ್ನಿಫೈಡ್ ಆಗಿ ನಡೆಸಿಕೊಳ್ಬೇಕು, ನೀವು ಹ್ಯುಮ್ಯಾನಿಟಿಯಿಂದ ನಡೆಸಿಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದೆ. ಸಮುದ್ರದಲ್ಲಿ ಅಧಿಪತ್ಯವನ್ನ ಸಾಧಿಸುವಂತಹ ಪ್ರಯತ್ನ ಅಮೆರಿಕ ಇದಕ್ಕೆ ಕೊಡ್ತಾ ಇರುವಂತಹ ರೀಸನ್ ಏನು ಅಂತಂದ್ರೆ ಅಮೆರಿಕಾದ ಹಿತಾಸಕ್ತಿಗಾಗಿ, ಅಮೆರಿಕಾದ ರಾಷ್ಟ್ರೀಯ ಭದ್ರತೆಯ ಕಾರಣಕ್ಕಾಗಿ ಅನ್ನುವಂಥ ರೀಸನ್ನ ಅಮೆರಿಕ ನೀಡ್ತಾ ಇದೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಷ್ಯಾದ ಮ್ಯಾರಿನೇರಾ ತೈಲದ ಹಡಗನ್ನ ವಶಪಡಿಸಿಕೊಂಡಿದೆ ಅಮೆರಿಕ. ಕಾರಣ ಏನು? ಅಮೆರಿಕಾದ ನಿರ್ಬಂಧಗಳನ್ನ ಉಲ್ಲಂಘನೆ ಮಾಡಿದೆ ಅನ್ನುವಂಥ ಕಾರಣಕ್ಕಾಗಿ ಹಡಗನ್ನ ನಾವು ಜಪ್ತಿ ಮಾಡಿದ್ದೀವಿ ಅಂತ ಹೇಳಿ ಅಮೆರಿಕ ಅನೌನ್ಸ್ ಮಾಡಿದೆ.
ಈ ವಿಚಾರವನ್ನ ಪ್ರಕಟ ಮಾಡಿದೆ. ವೆನೆಜುವೆಲಾದಲ್ಲಿ ಸ್ಥಿರ ಪರಿಸ್ಥಿತಿಯ ನಿರ್ಮಾಣಕ್ಕಾಗಿ ಹಡಗನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ಯುಎಸ್ನ ಸೆಕ್ರೆಟರಿ ಫಾರ್ ಸ್ಟೇಟ್ ಮಾರ್ಕೋ ರೂಬಿಯೋ. ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮ್ಯಾರಿನೇರಾ ತೈಲ ಹಡಗಲ್ಲ, ಗುಪ್ತಚರ ಹಡಗು ಅಂತಾನು ಅಮೆರಿಕ ಹೇಳ್ಕೊಂಡಿದೆ. ಇದು ಕೇವಲ ಆಯಿಲ್ ಟ್ಯಾಂಕರ್ ಅಲ್ಲ, ಇದು ಗುಪ್ತಚರ ಹಡಗು, ರಷ್ಯಾದ ಗುಪ್ತಚರ ಹಡಗು. ಅಮೆರಿಕಾದ ಭಾಗದ ಸಮುದ್ರ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ನಮ್ಮ ಹಡಗುಗಳ ಮೇಲೆ, ನಮ್ಮ ಕಾರ್ಯಾಚರಣೆಯ ಮೇಲೆ ನಿಗಾ ಇಡ್ತಾ ಇತ್ತು ಅನ್ನೋದು ಅಮೆರಿಕ ಮಾಡಿರುವಂತಹ ಆರೋಪ. 300 ಮೀಟರ್ ಉದ್ದ ಇರುವಂತಹ ಈ ಮ್ಯಾರಿನೇರಾ ರಷ್ಯಾದ ಗುಪ್ತಚರ ನೆರಳು ಅಂತ ಹೇಳಿ ಅಮೆರಿಕ ಆರೋಪವನ್ನ ಮಾಡಿದೆ. ಕಳೆದ ಡಿಸೆಂಬರ್ನಲ್ಲೇ ಈ ಹಡಗನ್ನ ವಶಕ್ಕೆ ಪಡೆಯುವುದಕ್ಕೆ ಅಮೆರಿಕ ಪ್ರಯತ್ನವನ್ನ ಮಾಡಿತ್ತು. ಆಗ ಈ ಹಡಗನ್ನ ಬೆಲ್ಲಾ 1 ಅನ್ನುವಂತಹ ಹೆಸರಿನಿಂದ ಕರೀತಾ ಇದ್ರು. ನಂತರ ಉತ್ತರ ರಷ್ಯಾದತ್ತ ತನ್ನ ಪಥವನ್ನ ಈ ಹಡಗು ಬದಲಿಸಿತ್ತು. ಕಳೆದ ತಿಂಗಳು ಇದು ರಷ್ಯಾದ ಬದಲಿಗೆ ಗಯಾನಾ ದೇಶದ ಧ್ವಜವನ್ನ ಹೊಂದಿತ್ತು. ಅದಾದ ನಂತರ ರಷ್ಯಾ ತಾತ್ಕಾಲಿಕ ಅನುಮತಿಯನ್ನ ನೀಡಿದೆ ಅಂತ ಹೇಳ್ಕೊಂಡಿತ್ತು. ತನ್ನ ಧ್ವಜದ ಅಡಿಯಲ್ಲಿ ಹಡಗು ಸಾಗೋದಕ್ಕೆ ತಾತ್ಕಾಲಿಕ ಅನುಮತಿಯನ್ನ ರಷ್ಯಾ ಕೊಟ್ಟಿತ್ತು. ಆದ್ರೆ ಈ ಹಡಗಿನ ಮೇಲೆ 2024 ಜೂನ್ನಿಂದ ಅಮೆರಿಕಾದ ನಿರ್ಬಂಧ ಇದೆ. ಬೆಲ್ಲಾ 1 ಇದರ ಪೂರ್ವ ಹೆಸರು. ಈಗ ಮ್ಯಾರಿನೇರಾ ಅಂತ ಹೇಳಿ ಹಡಗಿನ ಹೆಸರನ್ನ ಬದಲಿಸಿದ್ದಾರೆ. ಅಮೆರಿಕ ಮಾಡ್ತಾ ಇರುವಂತಹ ಆರೋಪ ಏನು? ಲೆಬನಾನ್ನ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಏನಿದೆ ಅವರಿಗೆ ಬೇಕಾದಂತಹ ಸರಕುಗಳನ್ನ ಈ ಹಡಗಿನ ಮೂಲಕ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋದು ಅಮೆರಿಕ ಮಾಡ್ತಾ ಇರುವಂತಹ ಆರೋಪ. ಆ ಆರೋಪದ ಮೇಲೇನೆ ಬೆಲ್ಲಾ 1 ಅಲಿಯಾಸ್ ಮ್ಯಾರಿನೇರಾ ಹಡಗು ಏನಿದೆ ಅದಕ್ಕೆ ಅಮೆರಿಕ ನಿರ್ಬಂಧವನ್ನ ಹೇರಿತ್ತು. ಕಳೆದ 2 ವಾರಗಳಿಂದ ಬೆನ್ನಟ್ಟಿ ಸಮುದ್ರದಲ್ಲಿ ನಡೆದಂತಹ ರೋಚಕ ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 2 ವಾರಗಳಿಂದ ಬೆನ್ನಟ್ಟಿ ಆ ಮ್ಯಾರಿನೇರಾ ಹಡಗನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಅಮೆರಿಕಾದ ಸೇನಾಪಡೆ. ರಷ್ಯಾ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಆದ್ರೆ ಈ ಬೆಳವಣಿಗೆ ಇದೆಯಲ್ಲ, ರಷ್ಯಾದ ಹಡಗನ್ನ ನೇರವಾಗಿ ವಶಕ್ಕೆ ಪಡೆದಿರೋದು. ರಷ್ಯಾ ಹಾಗೆ ಅಮೆರಿಕಾದ ನಡುವೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಈ ಹಿಂದಿನಿಂದಾನು ದಶಕಗಳ ಇತಿಹಾಸ ಇದೆ 2 ದೇಶಗಳ ನಡುವಿನ ವೈರತ್ವಕ್ಕೆ. ಈಗ ಹಡಗನ್ನ ಸೀಸ್ ಮಾಡಿರೋದು ಮುಂದೆ ಯಾವ ರೀತಿಯಾದಂತಹ ಸನ್ನಿವೇಶಗಳಿಗೆ ಸಾಕ್ಷಿಯಾಗತ್ತೆ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗೆಯೇ ಆತಂಕಕ್ಕೂ ಕೂಡ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.